ವೆಲ್ಕಮ್ ಟು ದ ಮೈ ನ್ಯೂ ವ್ಲಾಗ್. ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಬಜ್ಜಿ ಮಾಡ್ತಾರೆ ಮನೆಯಾಗೆಲ್ಲ ಸಿಂಪಲ್ ಆಗಿ. ಮಕ್ಕಳೇನಿತ್ತು ವ್ಲಾಗ್ ಮಾಡಿಲ್ಲ, ಈಗ ವ್ಲಾಗ್ ಮಾಡ್ತೇವೆ. ನಮ್ಮ ಮಮ್ಮಿ ನೋಡ್ರಿ ಏನೇನದ ಮಮ್ಮಿ ಇದು ಮಿಕ್ಸರ್. ಕಡ್ಲಿ ಹಿಟ್ಟು ಮತ್ತೆ ನೀರು ಹಾಕಬೇಕು. ಕಡ್ಲಿ ಹಿಟ್ಟು ಮತ್ತು ನೀರ ಉಪ್ಪು ಅರಿಶಿಣ ಹಾಕಬೇಕು. ಅದು ಮಾಡಿದ್ಮ್ಯಾಗ ಮಿಕ್ಸ್ ಮಾಡ್ತಾರೆ ನೋಡ್ರಿ. ಇಲ್ಲಿ ತಿನ್ನೋ ಸೋಡಾ, ಹಾಗೆ ತಿನ್ನೋ ಸೋಡಾ ಭೀ ಹಾಕ್ಬೇಕಂತ. ನನ್ನ ತಂಗಿ ಈಗ ಸಾಂಬಾರು ಮಾಡ್ತಾಳ. ಸಾಂಬಾರ್ ಬಜ್ಜಿ ಹಿಟ್ಟು ಇದೇನು ಹಾಕ್ಲತ್ತೆ? ತಿನ್ನೋ ಸೋಡಾ ಹಾಕ್ಲತ್ತಾರ ನೋಡ್ರಿ ಈಗ ನಮ್ಮ ಮಮ್ಮಿ. ತಿನ್ನೋ ಸೋಡಾ ಮಮ್ಮಿ ಅರಿಶಿನ ಈ ಹಾಕ್ಲಿಕ್ಕೆ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಬಜ್ಜಿ ಅಂದ್ರೆ ಫುಲ್ ಫೇಮಸ್. ಯಾಕಂದ್ರೆ ರೊಟ್ಟಿ ಜೊತೆ ಹಳ್ಳ್ಯಾಗೆಲ್ಲ ಬಜ್ಜಿನೇ. ಪ್ರತಿಯೊಂದು ಹೋಟೆಲ್ನಾಗ ಹೋಗಿ ಫಿಕ್ಸ್ ಬಜ್ಜಿ ಇರೋದೇ ಯಾವ ಹೋಟೆಲ್ ಇರಲ್ಲ. ಇಲ್ಲಿ ಗುಲ್ಬರ್ಗನಾಗಲಿ ಕರ್ನಾಟಕ ಉತ್ತರ ಕರ್ನಾಟಕ ಕಡೆಗೆ ಆಲ್ಮೋಸ್ಟ್ ಬಜ್ಜಿನೇ ಇರ್ತಾವ. ಇವಾಗ ನಾವು 5-6 ಜನಕ್ಕೆ ಆಗಷ್ಟು ಬಜ್ಜಿ ಮಾಡ್ತೇವೆ. ಈ ಎಣ್ಣೆ ಸ್ವಲ್ಪ ಗರಂ ಆಗ್ಯದ. ಕಡ್ಲಿ ಹಿಟ್ಟು, ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿ. ಅದ್ರ ಜೊತೆ ನೀವು ಉಳ್ಳಾಗಡ್ಡಿ ಬಜ್ಜಿ ಭೀ ಮಾಡ್ಕೋಬೋದು. ಅದರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋ. ಎಣ್ಣೆ ಸ್ವಲ್ಪ ಹಿಂಗೆ ಕಳ ಅನ್ಬೇಕದು. ಇವಾಗ ಅಲ್ಲಿ ಎಲ್ಲಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ಮಮ್ಮಿ ಮಾಡಿರ್ತಾರ ಬಜ್ಜಿ. ಟೇಸ್ಟಿ ಬಜ್ಜಿ ಮುಖದ ಮಾಡ್ತೀನಿ. ಚೆನ್ನಾಗಿ ನೋಡಿದ್ರೆ ಸಾಕು. ನೋಡು ಅವ್ರು ಇವ್ರು ಅನ್ಕೋತಿರ್ಬಾರ್ದಿಲ್ಲ ಗೈಸ್. ಗೈಸ್ ಬಿಸಿ ಬಜ್ಜಿ ಆಗ್ಯಾವ. ಈಗ ಹೆಂಗೆ ನೋಡ್ರಿ, ಇನ್ನೂ ಭೀ ಅಲ್ಲಿ ಆಲತ್ತವ. Let's go. ಸ್ವಲ್ಪ ಉಪ್ಪು ಹಾಕಬೇಕು ಮಮ್ಮಿ. Wow. ಬಿಸಿ ಬಜ್ಜಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಬೈ ಗಾಯ್ಸ್.